ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಗಳವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಇವತ್ತು ಬೆಳಗ್ಗೆಯಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಮನೆ ಕೆಲಸದ ಜೊತೆಗೆ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಮಯ ಈಗ ಆಲ್ರೆಡಿ 7 ಗಂಟೆ 7:15 ಆಗೋಗ್ಬಿಟ್ಟಿದೆ. ಬೆಳಗಿನ ಕಾಫಿ ಎಲ್ಲ ಮುಗಿಸಾಯಿತು. ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇಗನೆ ಎದ್ದರೂ ಕೂಡ ಇನ್ನೂ ಸ್ವಲ್ಪ ಲೇಟ್ ಆಗ್ತಾನೇ ಇದೆ. ಯಾಕೋ ಬೇಗ ಆಗ್ತಾಯಿದೆ ಕೆಲಸ ಅಂತ ನನಗೇನು ಫೀಲ್ ಆಗ್ತಾ ಇಲ್ಲ. ಯಾಕೆಂದರೆ ಮಕ್ಕಳಂತೂ ಒಬ್ಬರಾದ್ಮೇಲೆ ಒಬ್ಬರು ತುಂಬಾ ಹಠ ಮಾಡಿಕೊಂಡು ಕಾಲ ಕಳ್ಕೊಂಡು ನಿಂತಿದ್ದಾರೆ. ನಾನು ಅದೇ ಹೇಳ್ತಾ ಇರ್ತೀನಿ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೇಗಪ್ಪ ಇವರಿಬ್ಬರನ್ನ ಕಂಟ್ರೋಲ್ ಮಾಡೋದು ಅಂತ ಅನ್ನಿಸ್ತಾ ಇದೆ ನನಗಂತೂ. ಸೊ ಇವತ್ತು ನಾನು ತಿಂಡಿಗೆ ಬೇಗ ಏನು ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಪುಳಿಯೋಗರೆ ಮಾಡ್ಕೊಬಿಡೋಣ, ನನ್ನ ಮಗಳು ಬೇಕೇ ಬೇಕು ಇವತ್ತು, ನನಗೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾ ಇದ್ಲು. ಸೊ ಅಷ್ಟರಲ್ಲಿ ನಾನು ಕೂಡ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟು ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ನ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬಾ ರುಚಿಯಾಗಿ ಬರುತ್ತೆ. ನಮ್ಮ ಪುಳಿಯೋಗರೆ ಒಗ್ಗರಣೆ ಹಾಕ್ಕೊಳ್ಳೋದು ಇಷ್ಟೇ, ಬಟ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ. ನಾವು ಸಂಜೆಗೆ ಇಟ್ಕೊಂಡು ತಿಂದರೂ ಏನೂ ಕೂಡ ಆಗಿರಲ್ಲ. ನಾನು ಸ್ವಲ್ಪ ಶುಗರ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳೋಷ್ಟು ಟೈಮ್ ಇಲ್ಲ. ಆಲ್ರೆಡಿ ಸಮಿತಗೂ ಕೂಡ ಲೇಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಸ್ನಾನ ಮಾಡಿ ಇವತ್ತು ರೆಡಿ ಆಗಿಬಿಟ್ಟಿದ್ದಾಳೆ. ಇವಾಗ ಹಾಲು ಕುಡ್ಕೊಂಡು ತಿಂಡಿ ಹಾಕ್ಕೊಡಮ್ಮ ಅಂತ ಹೇಳ್ತಾ ಇದ್ಲು. ಸೊ ಮಕ್ಳಿಗೂ ಸ್ವಲ್ಪ ಟೈಮ್ ಕೊಡೋದು ಕಡಿಮೆ ಇತ್ತು. ಇವತ್ತು ಸ್ವಲ್ಪ ಏನೋ ಕೆಲಸ ಬೇಗ ಆಗ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಲು ಕುಡಿದು ಸ್ವಲ್ಪ ಮುದ್ದು ಮಾಡಿ ಅವಳನ್ನ ಕಳಿಸ್ದೆ. ಅಷ್ಟರಲ್ಲಿ ಇವಾಗ ಕ್ರೀಮ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರಿಬ್ರಿಗೂ ಸ್ನಾನ ಎಲ್ಲ ಇವತ್ತು ಬೇಗ ಮಾಡ್ಕೊಂಡಿದ್ಲು ಸಮೇತ. ಏನಂತ ಗೊತ್ತಿಲ್ಲ, ಒಂದೊಂದು ಸಾರಿ ಒಂದೊಂದು ಥರ ಮಕ್ಕಳು ಮೂಡ್ ಸ್ವಿಂಗ್ಸ್ ಆಗುತ್ತೆ ಅನಿಸುತ್ತೆ. ಯಾವಾಗ ಹೆಂಗಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅವ್ರಿಗೆ ಅಡ್ಜಸ್ಟ್ ಆಗಿ ನಾವಿರಬೇಕಾಗತ್ತೆ. ಇವತ್ತು ರೆಡಿ ಆಗಿದ್ದಾಳೆ ಆಲ್ಮೋಸ್ಟು. ಇನ್ನು ಕ್ರೀಮ್ ಹಾಕಿ ಹಣೆಗಿಡೋದೊಂದೇ ಬಾಕಿ ರೆಡಿ ಮಾಡಿಬಿಟ್ರೆ ಇನ್ನು ಚಿರು ಇವತ್ತು ಆಟ ಆಡ್ಕೊಂಡು ನಿಂತಿದ್ದಾನೆ. ಇನ್ನು ಸ್ನಾನನೂ ಮಾಡಿಲ್ಲ, ರೆಡಿನೂ ಆಗಿಲ್ಲ. ಇವಾಗ ಅವನಿಗೆ ಬೇಗ ಬಂದರೆ ಬೇಗ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕು. ಆಲ್ಮೋಸ್ಟ್ ಆಗ್ತಾಯಿದೆ ಟೈಮು. ಇವಾಗ ನೋಡಿ ಅವ್ನು ಬಂದಾಯಿತು, ಅವನಿಗೂ ಕೂಡ ಬೇಗ ರೆಡಿ ಆಗಿಬಿಟ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಯಾಕೋ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬಾಡಿ ಪೇಯ್ನ್ ಅನ್ನಿಸ್ತಾಯಿತ್ತು. ಏನು ಕೆಲಸ ಮಾಡೋಕ್ಕೂ ಇವತ್ತು ಮನಸ್ಸೇ ಇಲ್ಲ. ಹಾಗಾಗಿ ಎಷ್ಟು ಬೇಗ ಕೆಲಸ ಮಾಡಿ ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಸೊ ಇವತ್ತು ಬೆಳಗ್ಗೆ ಹೇಗಾಗುತ್ತೆ, ರಾತ್ರಿ ಟಯರ್ಡಾಗಿ ಎಲ್ಲ ಕೆಲಸ ಮುಗಿಸಿ ಮಲಗಿರ್ತೀವಿ, ರೆಸ್ಟ್ ಬೇಕು ಅಂತ. ಅಷ್ಟು ಬೇಗ 6 ಗಂಟೆ ನಂದು ಅಲಾರಾಮ್ ಆನ್ ವರ್ಕೊಳ್ತಾ ಇರುತ್ತೆ. ಸೊ ದಿನಗಳು ಆಗಲಿ ಬೆಳಿಗ್ಗೆ ಆಗಲಿ ಎಷ್ಟು ಬೇಗ ಆಗ್ತಾಯಿವೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಚಿರುಗೂ ಕೂಡ ಬೇಗ ರೆಡಿ ಮಾಡಿ ಅವನಿಗೂ ಕೂಡ ಹಾಲು ಕೊಟ್ಟು ನಾನು ಹೊರಡಬೇಕು. ಇನ್ನು ಇಬ್ರಿಗೂ ತಿಂಡಿ ಹಾಕ್ಕೊಡ್ಬೇಕು. ನಾನು ಕೂಡ ಬಾಕ್ಸ್ಗೆ ರೆಡಿ ಹಾಕ್ಕೊಳ್ಬೇಕು. ಇನ್ನು ನಾನು ರೆಡಿಯಾಗಿ ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಹೊರಡೋ ಅಷ್ಟರಲ್ಲಿ ಎಕ್ಸಾಕ್ಟಾಗಿ 9 ಆಗುತ್ತೆ. 9:05 ಒಳಗಡೆ ನಾನು ಹೋಗೋದಿರುತ್ತೆ. ಸೊ ಚಿರು ಕೂಡ ಮುದ್ದು ಮಾಡಿ ಅವನ ಕೆಲಸ ಮುಗೀತು. ಇನ್ನು ನನ್ನ ಕೆಲಸ ಗೊಜ್ಜು ಮಾಡಿಟ್ಟಿದ್ದೆ ಆಲ್ರೆಡಿ. ಇವಾಗ ರೈಸು ಕೂಡ ಆಲ್ರೆಡಿ ಪಕ್ಕದಲ್ಲೇ ಕೂಗಿಸಿಟ್ಕೊಂಡಿದ್ದೆ. ನಾನು ಉಪ್ಪು ಹಾಕ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ ಇವತ್ತು. ಸೊ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಗೊಜ್ಜನ್ನ ಕಲಿಸ್ಕೊಳ್ತಾ ಇದ್ದೀನಿ. ಬೇಗ ಕಲಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದು ಕಲಸಿ ಇನ್ನು ಬಾಕ್ಸ್ಗೆ ಹಾಕಿ ಮಕ್ಳಿಗೂ ಹಾಕ್ಕೊಟ್ಟು ಹೋಗೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ. ನಿಮ್ಗೆ ಗೊತ್ತು, ನಾನು ಬೆಳಗ್ಗೆ ತಿಂಡಿಗೆ ಏನು ಬೇಕಾದ್ರೂ ಮಾಡ್ಕೊಳ್ತೀನಿ. ಯಾಕಂದರೆ ಅಷ್ಟು ಬೇಗ ಅಂದರೆ ಇಂಥದ್ದೇ ಬೇಕಂತ ಏನಿಲ್ಲ. ನನಗೆ ಅಂದರೆ ರೂಲ್ಸ್ ಆ ಥರನೇ ಇಲ್ಲ, ಇದೇ ಬೇಕು ಅದೇ ಬೇಕಂತ. ನನಗೆ ಸಮಯಕ್ಕೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ ತಿಂಡಿನ ಮಾಡ್ಕೊಳ್ತೀನಿ. ನಮ್ಮನೇಲಂತೂ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ನನ್ನ ಹಸ್ಬೆಂಡು ಅಷ್ಟೇ ಇದೇ ತಿಂಡಿ ಬೇಕಂತ ಪಾಪ ನಾನು ಯಾವತ್ತೂ ಕೇಳೋದಿಲ್ಲ. ಸೊ ಮಕ್ಕಳಿಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನನಗೆ ಯಾವ ಥರ ಬೇಕೋ ಆ ಥರ ನಾನು ಮಾಡ್ಕೊಳ್ತೀನಿ. ಸೊ ಇವಾಗ ಪುಳಿಯೋಗರೆ ರೆಡಿ ಆಗ್ತಾಯಿದೆ. ಇವಾಗ ರೆಡಿಯಾಗಿ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು. ಯಾಕಂದರೆ ಸಪ್ಪೆ ಉಪ್ಪು ಅಂತ ನನಗೆ ಗೊತ್ತಿರಲ್ಲ ಅಂಥೇಳಿ ಟೇಸ್ಟ್ ಮಾಡಿದೆ. ಸೊ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಮತ್ತು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡು ನಾನು ಕೂಡ ಬಾಕ್ಸ್ಗೆ ರೆಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಹಿಂಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಹುಣಸೆ ರಸ ಇಲ್ಲದೇ ಸೇಮ್ ದೇವಸ್ಥಾನದಲ್ಲಿ ಮಾಡೋ ಥರ ಪುಳಿಯೋಗರೆ ನೀವು ಅಯ್ಯಂಗಾರ್ ಪುಳಿಯೋಗರೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ತಾ ಇವಾಗ ನಾನು ಕೂಡ ಬಾಕ್ಸ್ಗೆ ಹಾಕ್ಕೊಂಡಾಯಿತು. ಸಮಿತಾಗೂ ಕೂಡ ಅವಳು ತಿನ್ನಲಿಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಮುಗೀತು, ನಾನಿವಾಗ ರೆಡಿ ಆಗ್ತಾಯಿದ್ದೀನಿ.
ಇನ್ನು 10 ನಿಮಿಷ ಇದೆ, ಅಷ್ಟು ಬೇಗ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಟ್ಯೂಸ್ಡೇ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದರೆ ನನ್ನ ಫೇಸ್ಬುಕ್ ಐಡಿನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಯೂಟ್ಯೂಬಲ್ಲಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕಂತ ಹೇಳ್ತಾ, ನನ್ನ ಡೈಲಿ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವಾಗ ತಲೆಗೆ ಸ್ನಾನ ಮಾಡೋದ್ರಿಂದ ನಾನಂತೂ ತಲೆ ಬಾಚ್ಕೊಳ್ಳಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಸ್ಬೆಂಡ್ ಜೊತೆ ಹಾಗೆ ಮಾತಾಡಿಕೊಂಡು, ಮಕ್ಕಳ ಜೊತೆ ಮಾತಾಡಿಕೊಂಡು ತಲೆಗೆ ಹಾಗೇ ಒದ್ರುಕೊಂಡು, ಯಾಕಂದರೆ ಇನ್ನು 5 ನಿಮಿಷ ಇರೋದ್ರಿಂದ ಏನು ಬಾಚ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಾನು ಸಂಜೆ ಬಂದಾಗ ತಲೆ ಬಾಚ್ಕೊಳ್ಳೋಣ ಅಂತ ಹೇಳಿ, ಮತ್ತು ಇನ್ನೂ ಡ್ರೈ ಆಗಿಲ್ಲ, ಶೀತ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹೊರಟೆ. ಎಲ್ಲರಿಗೂ ಬಾಯ್ ಬಾಯ್.